ಹಾಯ್ ಹೆಲೋ ನಮಸ್ತೆ. ಅಭಿಮಾನಿಗಳ ಪ್ರೀತಿಯನ್ನ ಕಂಡು ಕ್ರಿಕೆಟ್ ಬಿಗ್ ಕಳಿಸಿ ಹೇಳ್ತಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಯಾವುದೋ ಮೂಲೆಯನ್ನ ಸೇರ್ಕೊಂಡಿದೆ. ಅಲ್ಲಿ ಕಾಲಿಡೋಕ್ಕೂ ಜಾಗವಿಲ್ಲ, ಉಸಿರಾಡೋಕ್ಕೂ ಗಾಳಿ ಬರ್ತಿಲ್ಲ. ಎಲ್ಲ ನನ್ನಿಂದಲೇ ಅನ್ನೋ ಪಾಪ ಪ್ರಜ್ಞೆ ಅದಕ್ಕೆ ಕಾಡ್ತಿದೆ. ಅಭಿಮಾನಿಗಳಿಗೆ ಅವರ ಮನೆಯವರಿಗೆ ಹೇಗೆ ಮುಖ ತೋರಿಸ್ಲಿ? ನನ್ನ ಮೇಲಿನ ಪ್ರೀತಿಯಿಂದ ಬಂದವರ ಉಸಿರು ಕಸಿದುಕೊಂಡೆ ಅಂತ ಹೇಗೆ ಹೇಳಲಿ ಅಂತ ಕ್ರಿಕೆಟ್ ಬಿಕ್ಕಳಿಸಿ ಅಳ್ತಿದೆ. ಆ ಅಳು ಕಂಡ ಮೋಡಗಳು ವಿಧಾನಸೌಧದಿಂದ ಎಂಜಿ ರೋಡ್ ತನಕ ಮಳೆ ಸುರಿಸಿವೆ. ಅಭಿಮಾನಿಗಳ ನೂಕು ನುಗ್ಗಲು ತಪ್ಪಿಸೋಕೆ ಇನ್ನಿಲ್ಲದಂತೆ ಪ್ರಯತ್ನ ಮಾಡಿವೆ. ಆದರೂ ಆರ್ಸಿಬಿಯ ಅಭಿಮಾನಿಗಳು ಸೋತ್ ಹೋದ್ರು. ಗೆದ್ದ ಕ್ರಿಕೆಟಿಗರು ಮೈಸೂರು ಪೇಟ ತೊಟ್ಟು ಗಹಗಹಿಸಿದ್ರು. ಕೊಹ್ಲಿಯ 18 ವರ್ಷಗಳ ತಪಸ್ಸು ಫಲಿಸಿದೆ. ಈ ಸಲ ಕಪ್ಪು ನಮ್ದೇ ಆಗಿದೆ. ಆರ್ಸಿಬಿ ಅಭಿಮಾನಿಗಳಲ್ಲಿ ಮಿಂಚಿನ ಸಂಚಾರವಾಗಿದೆ. ಮೇ 3ರ ತಡರಾತ್ರಿ ಬೆಂಗಳೂರು ಸೇರಿದಂತೆ ಇಡೀ ಕರ್ನಾಟಕದಲ್ಲಿ ಯುವ ಜನರ ಅಲೆಗಳು ರಸ್ತೆಗಳಿಗೆ, ಸರ್ಕಲ್ಗಳಿಗೆ, ರಿಂಗ್ ರೋಡ್ಗಳಿಗೂ ಅಪ್ಪಳಿಸಿದ್ವು. ಬಾಣ ಬಿರುಸುಗಳು, ಪಟಾಕಿಯ ಅಬ್ಬರಗಳು ನಿದ್ದೆಯಲ್ಲಿದ್ದವರನ್ನು ಎಚ್ಚರಿಸಿ ಗಾಬರಿಗೊಳಿಸಿದ್ವು. ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 35 ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಿನವರ ಸಂಖ್ಯೆಯೇ ಜಾಸ್ತಿ ಇದೆಯಂತೆ. 65% ಯುವಜನರು ಮತ್ತು ವಿದ್ಯಾರ್ಥಿಗಳಂತೆ. ಸಿಕ್ಕಾಪಟ್ಟೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ದೇಶ ಅನ್ನೋದು ರಸ್ತೆಗಳಲ್ಲಿ ಚೀರಾಡ್ತಾ, ಕೂಗಾಡ್ತಾ, ಕೇಕೆ ಹಾಕ್ತಿರೋರನ್ನ ಕಂಡಾಗ ಸಾಬೀತಾಯಿತು. ಬೈಕು, ಕಾರುಗಳಲ್ಲಿ ಗುಂಪಾಗಿ ಸಿಕ್ಕ ದಾರಿಗಳಲ್ಲಿ ಸುತ್ತಾಡ್ತಾ, ಕೆಂಪು ಬಾವುಟಗಳನ್ನು ತೂರಾಡಿಸ್ತಾ ಆರ್ಸಿಬಿ ಅಂತ ಕಿರುಚಿದವರನ್ನ ನೋಡಿದಾಗ ಕ್ರಿಕೆಟ್ಗೂ ನಾನೆಷ್ಟು ಯಂಗ್ ಅನ್ನೋದು ಗೊತ್ತಾಗಿ ಖುಷಿಯಾಯಿತು. ಮೇ 4 ಬುಧವಾರ ಗುಜರಾತ್ನಿಂದ ಆರ್ಸಿಬಿ ತಂಡ ಬೆಂಗಳೂರಿಗೆ ಬಂದಿಳಿತಾ ಇದ್ದಂತೆ ಕ್ರಿಕೆಟ್ಗೆ ಇನ್ನಿಲ್ಲದಷ್ಟು ಹೆಮ್ಮೆ. ನನ್ನಿಂದ ಗೆದ್ದು ನನ್ನನ್ನ ಗೆಲ್ಲಿಸಿದವರು ಅನ್ನೋ ಹಮ್ಮು ಬಿಮ್ಮು. IPL ಆರ್ಸಿಬಿ ಅಂತ ಎಲ್ಲೆಲ್ಲಿ ಕೇಳುತ್ತೋ ಅದರ ಹಿಂದಿನ ಆತ್ಮ ನಾನೇ ಅಲ್ವಾ ಅಂತ ಕಾಲ್ ಮೇಲೆ ಕಾಲ್ ಹಾಕೊಂಡು ಎಲ್ಲವನ್ನು ನೋಡ್ತಿತ್ತು ಕ್ರಿಕೆಟ್. ಮಧ್ಯಾಹ್ನ 2-3 ಗಂಟೆ ಕಳೀತಾ ಇದ್ದಂತೆ ಅಭಿಮಾನಿಗಳ ಸಂಖ್ಯೆ ಕ್ಷಣಕ್ಕೂ ಜಾಸ್ತಿ ಆಗ್ತಾನೆ ಹೋಯಿತು. ನೋಡ್ತಿದ್ದಂತೆ ನೂಕಾಟ, ತಳ್ಳಾಟ. ಒಂದಷ್ಟು ಜನರು ವಿಧಾನಸೌಧದ ಕಡೆಗೆ ನುಗ್ಗಿದ್ರು. ಇನ್ನಷ್ಟು ಜನರು ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ಸುತ್ತುವರೆದಿದ್ರು. ಅಲ್ಲಿ ಯಾವುದೂ ಸರಿಯಾಗಿ ವ್ಯವಸ್ಥೆಯಾಗಿರಲಿಲ್ಲ. ಎಲ್ಲವೂ ಗೊಂದಲ, ಅಯೋಮಯ. ಕಪ್ ಹಿಡ್ಕೊಂಡು ಮೆರವಣಿಗೆ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದ ಆರ್ಸಿಬಿ ಸ್ಟೇಡಿಯಂಗೆ ಬರೋಕೆ ಫ್ರೀ ಟಿಕೆಟ್ ಅಂತಲೂ ಘೋಷಣೆ ಮಾಡಿತ್ತು. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ವಿಧಾನಸೌಧದ ಮುಂದೆಯೇ ಸನ್ಮಾನ ಸಮಾರಂಭವನ್ನೂ ನಡೆಸಿತು. ಅಷ್ಟರಲ್ಲಾಗಲೇ ಕ್ರಿಕೆಟಿಗೆ ಖುಷಿಯ ಕಣ್ಮರೆಯಾಗಿತ್ತು. ಆತಂಕದ ಕಾರ್ಮೋಡ ಸುತ್ತಕೊಂಡಿತ್ತು. ಇಷ್ಟು ಕಾಲ ಆರ್ಸಿಬಿಯನ್ನ ಹೆಗಲ ಮೇಲೆ ಹೊತ್ತು ಮೆರೆಸಿದ್ದ ಅಭಿಮಾನಿಗಳಲ್ಲಿ 11 ಜನರ ಉಸಿರು ನಿಂತು ಹೋಗಿತ್ತು. ಇದೆಲ್ಲದರ ನಡುವೆ ಕ್ರಿಕೆಟ್ ಮಂಕಾಗಿ ಹೋಯಿತು. ಇದಕ್ಕೆಲ್ಲ ಯಾರು ಹೊಣೆ? ಹೀಗೆಲ್ಲ ಯಾಕಾಯಿತು? ಎಲ್ಲಿ ತಪ್ಪಾಯಿತು ಅಂತೆಲ್ಲ ಯೋಚಿಸೋಕೆ ಶುರು ಮಾಡ್ತು. ಕ್ರಿಕೆಟ್ ಅಭಿಮಾನಿಗಳ ಪ್ರೀತಿ, ಅಭಿಮಾನ ದೊಡ್ಡದೋ, ಅಭಿಮಾನಿಗಳೇ ದೊಡ್ಡವರು, ಅಥವಾ ತಂಡ ದೊಡ್ಡದೋ? ಎಲ್ಲಕ್ಕಿಂತ ಜೀವ ದೊಡ್ಡದು ಅಲ್ವಾ? ಅಭಿಮಾನಿಯ ಅಭಿಮಾನಕ್ಕೆ ಬೆಲೆ ಕಟ್ಟೋಕ್ಕಾಗುತ್ತಾ? ಅಭಿಮಾನಿಯ ಜೀವಕ್ಕೆ ಬೆಲೆ ಇಲ್ವಾ? ಜಗತ್ತಿನಾದ್ಯಂತ ಅಭಿಮಾನಿಗಳನ್ನು ಹೊಂದಿರುವ ಕ್ರಿಕೆಟ್ನ ಈ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಅದೀಗ ಮೈದಾನದಿಂದ ಹೊರಬಂದು ಸಂಭ್ರಮಿಸೋ ಸ್ಥಿತಿಯಲ್ಲೂ ಇಲ್ಲ. 11 ಜನ ಆರ್ಸಿಬಿ ವಿಜಯೋತ್ಸವದಲ್ಲಿ ಮೃತಪಟ್ಟಿದ್ದಾರೆ. ಇದಕ್ಕೆ ಕಾರಣ ಯಾರು? ಸರ್ಕಾರ ಆರ್ಸಿಬಿ ಅಭಿಮಾನದ ಸಾಮ್ರಾಜ್ಯ ಗೊತ್ತಿದ್ದು ಕಾರ್ಯಕ್ರಮದ ರೂಪುರೇಷೆ ಸಿದ್ಧಪಡಿಸುವಲ್ಲಿ ಎಡವುತ್ತಲ್ಲ. ಅಭಿಮಾನಿಗಳಿಗಿಂತ DCMಗೆ ಆಟಗಾರರ ಜೊತೆ ಸೆಲ್ಫಿ ತೆಗೆದುಕೊಳ್ಳೋ ಹುಚ್ಚು ಹೆಚ್ಚಾಗಿತ್ತಲ್ಲ. ಪರಿಹಾರ ಘೋಷಿಸಿದ ಮಾತ್ರಕ್ಕೆ ಹೋದ ಜೀವಗಳು ಮರಳಿ ಬರುತ್ತಾ? ಸರ್ಕಾರ ಉತ್ತರಿಸಲೇಬೇಕು. ಅಭಿಮಾನದ ಸಾಗರದಲ್ಲಿ ಅಗಲಿದವರಿಗೆ ಶ್ರದ್ಧಾಂಜಲಿ. ಬೇಜವಾಬ್ದಾರಿ ಮೆರೆದ ಸರ್ಕಾರಕ್ಕೆ ಧಿಕ್ಕಾರ ಕೇಳೋದಷ್ಟೇ ನಮ್ಮ ಮುಂದಿರೋ ಆಯ್ಕೆ.